ಎಲ್ಲರಿಗೂ ನಮಸ್ಕಾರ. ನಾವು ಯಾವತ್ತಾದ್ರೂ ದೇವರಲ್ಲಿ ಕ್ಷಮೆ ಕೇಳ್ತೀವಾ? ಅಥವಾ ಎವ್ರಿಡೇ ನಾವು ದೇವರಲ್ಲಿ ಕ್ಷಮೆ ಕೇಳೋ ರೂಢಿನ ಇಟ್ಕೊಂಡಿದೀವಾ? ನಾವು ಇವಾಗ ಬೇರೆ ಯಾರಿಗಾದ್ರೂ ತೊಂದರೆ ಮಾಡಿದ್ರೆ, ನಮ್ಮಿಂದ ಏನಾದ್ರೂ ತಪ್ಪಾದ್ರೆ, ಅಥವಾ ಏನಾದ್ರೂ ಅಚಾತುರ್ಯ ನಡೆದ್ರೆ, ಅಥವಾ ಇನ್ನೊಬ್ಬರ ಮನಸ್ಸಿಗೆ ನಾವೇನಾದ್ರೂ ಬೇಜಾರ್ ಮಾಡಿದ್ರೆ ನಾವೇನ್ ಮಾಡ್ತೀವಿ? ತಕ್ಷಣ ಅವರಿಗೆ ನಮ್ಮನ್ನ ಕ್ಷಮಿಸು, ಸಾರಿ, ಐ ಆಮ್ ಸಾರಿ ಅಂತ ನಾವು ಕ್ಷಮೆಯನ್ನ ಕೇಳ್ತೀವಿ. ಆದ್ರೆ ದೇವರಲ್ಲಿ ನಾವು ಯಾವತ್ತೂ ಕ್ಷಮೆಯನ್ನ ಕೇಳೋದಕ್ಕೆ ಹೋಗೋದೇ ಇಲ್ಲ. ಕಡಿಮೆ ಆಗ್ಬಿಡತ್ತೆ ದೇವರಲ್ಲಿ ಕ್ಷಮೆ ಕೇಳೋದಕ್ಕಿಂತ. ನಾವು ನಮಗೆ ಅದು ಕೊಡು, ಇದು ಕೊಡು, ನನಗೆ ಹೆಲ್ಪ್ ಮಾಡು, ಈ ತರ ನಾವು ಬೇಡಿಕೊಳ್ಳೋದು ಜಾಸ್ತಿ. ಯಾವಾಗ್ಲೂ ನಾವು ಬೇಡ್ತಾ ಇರ್ತೀವಿ ದೇವ್ರ ಹತ್ರ. ಎಸ್, ಬೇಡ್ಲೇಬೇಕು, ಅದು ಸರಿ. ಬಟ್ ನಾವು ಕ್ಷಮೆಯನ್ನು ಕೇಳ್ಬೇಕು. ದಿನ ನಾವು ಕೈ ಮುಗಿದಾಗ ನಮ್ಮಿಂದ ಏನಾದರೂ ತಪ್ಪಾದ್ರೆ ಅದನ್ನ ಕ್ಷಮಿಸಪ್ಪ ದೇವ್ರೆ ಅಂತ ನಾವು ಹೇಳ್ಕೊಬೇಕು. ಅದಕ್ಕೊಂದು ಶ್ಲೋಕ ಇದೆ. ಅದು ಯಾವ ಶ್ಲೋಕ? ಶ್ಲೋಕ ಈ ರೀತಿ ಬರುತ್ತೆ: ಕರಚರಣ ಕೃತಂವ ಕಾಯಜಂ ಕರ್ಮಜಂವ ಶ್ರವಣ ನಯನ ಜಿವ್ವ ಮಾನಸಂವ ಅಪರಾಧಂ ವಿಹಿತಮ ವಿಹಿತಂವ ಸರ್ವಮೇತತ್ ಕ್ಷಮಸ್ವ ಜಯ ಜಯ ಕರುಣಾಬ್ದೆ ಶ್ರೀ ಮಹಾದೇವ ಶಂಭೋ. ಅಂದ್ರೆ ನಮ್ಮ ಕೈಯಿಂದ ಆಗ್ಲಿ, ಕಾಲಿಂದ ಆಗ್ಲಿ, ನಮ್ಮ ಕೆಲಸದಲ್ಲಾಗ್ಲಿ, ನಮ್ಮ ದೇಹದಿಂದ ಆಗ್ಲಿ, ಅಥವಾ ನಮ್ಮ ಕಣ್ಣಿನಿಂದ, ನಾಲಿಗೆಯಿಂದ, ನಮ್ಮ ಕಿವಿಯಿಂದ ಏನಾದರೂ ತಪ್ಪಾದ್ರೆ ನಮ್ಮ ಮನಸ್ಸಿನಲ್ಲಿ ಏನೋ ಕೆಟ್ಟ ಕೆಟ್ಟ ಯೋಚನೆಗಳನ್ನು ಮಾಡಿ, ಅಥವಾ ಬೇರೆಯವರಿಗೆ ಬಗ್ಗೆ ಏನೋ ಕೆಟ್ಟ ಯೋಚನೆ ಮಾಡಿ, ಅಥವಾ ಬೇರೆಯವ್ರ ಬಗ್ಗೆ ಜಲಸ್ ಮಾಡಿ, ಏನೇ ಇದ್ರು ಮನಸ್ಸಿನಲ್ಲಿ ನಾವೇನಾದ್ರೂ ತಪ್ಪು ಮಾಡ್ತಾ ಇದ್ರೆ, ಅದು ನೋಡೋಕೆ ದೊಡ್ಡದಲ್ದೇನೆ ಇದ್ರು ನಾವು ಮನಸ್ಸಿನ ಆಳದಲ್ಲಿ ಏನೋ ಒಂಥರ ತಪ್ಪು ನಡೀತಾ ಇದೆ, ತಪ್ಪು ಯೋಚನೆಗಳು ಬರ್ತಾ ಇದೆ, ಅದು ಒಳ್ಳೇದಲ್ಲ ಅಂತ ಇದ್ರೆ, ಮನಸ್ಸಿನಿಂದನಾದ್ರೂ ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಕ್ಷಮಿಸಪ್ಪ ದೇವ್ರೇ, ಈಶ್ವರ, ಹೇ ಮಹಾದೇವ ಶಂಭೋ ಅಂತ ನಾವು ಅವನಿಗೆ ನಮಸ್ಕರಿಸಿ ನಾವು ಎವ್ರಿ ಡೇ, ಪ್ರತಿದಿನ ನಾವೇನ್ ಮಾಡ್ಬೇಕು? ಕ್ಷಮೆಯನ್ನ ಕೇಳ್ಬೇಕು. ಈ ಕ್ಷಮೆಯನ್ನ ಕೇಳೋದ್ರಿಂದ ನಮಗ್ ಗೊತ್ತಿಲ್ದೇನೆ ಏನೋ ತಪ್ಪು ಮಾಡಿದ್ದಿದ್ರೆ, ಅಥವಾ ಗೊತ್ತಿದೆ ಬಟ್ ನಾವು ಕ್ಷಮೆ ಕೇಳೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಏನೋ ಒಂಥರ ನಾವು ತಪ್ಪು ಮಾಡಿದೀವಿ ಅನ್ನೋ ಭಾವನೆ ನಮ್ಮಲ್ಲಿ ಇದ್ರೆ ಅದು ಹೋಗಿ ನಾವು ನಿರಾಳರಾಗ್ತೀವಿ. ಅಥವಾ ನಮಗ್ ಗೊತ್ತಿಲ್ದೇನೆ ಏನೋ ತಪ್ಪು ಮಾಡಿದೀವಿ, ಕ್ಷಮೆ ಕೇಳ್ಬಿಡ್ತೀವಿ ಅಂದ್ರೆ ನಾವು ಮನಸ್ಸು ನಿರಾಳವಾಗಿ ನಾವು ಶಾಂತವಾಗಿ ಮಲ್ಕೊಬಹುದು. ಅಂದ್ರೆ ನಮಗೆ ಯಾವುದೇ ಮನಸ್ಸಿನ ಮೇಲೆ ಭಾರ ಇರೋದಿಲ್ಲ. ಇಲ್ಲ ಅಂದ್ರೆ ನಾವೇನೋ ತಪ್ಪು ಮಾಡಿದೀವಿ ಅಂತ ನಮಗ್ ಗೊತ್ತಿದೆ, ಅದನ್ನ ಬೇರೆಯವರಿಗೆ ಹೇಳ್ಕೊಳಕ್ ಆಗೋದಿಲ್ಲ, ಅಥವಾ ಮನಸ್ಸಿನಲ್ಲಿ ನಮ್ಮ ಯೋಚನೆಯಲ್ಲಿ ಏನೋ ತಪ್ಪುಗಳಾಗ್ತಿದೆ, ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಿದೆ, ಅದೆಲ್ಲ ತಪ್ಪು ಅಂತ ಗೊತ್ತಿದ್ರು ಪದೇ ಪದೇ ಬರೋ ತರ ಆಗ್ತಿದೆ ಅಂದ್ರೆ ನಾವು ದೇವ್ರ ಹತ್ರ ಈ ಶ್ಲೋಕವನ್ನ ಹೇಳಿ ಕ್ಷಮೆಯನ್ನ ಕೇಳೋದ್ರಿಂದ ದೇವ್ರು ಅದನ್ನ ಕ್ಷಮಿಸಿ ಬಿಡ್ತಾನೆ. ಇವತ್ತಿನ ತಪ್ಪು ಇವತ್ತೇ, ಮತ್ತೆ ನಾಳೆ ನಾವು ಆ ತಪ್ಪನ್ನ ಮಾಡದೇ ಇರೋ ತರ ನಾವು ನೋಡ್ಕೊಬೇಕು. ಆದ್ರೂ ನಾವು ಮನುಷ್ಯರು ಎಲ್ಲೋ ಒಂದ್ ಕಡೆ ನಮ್ಮ ಕಣ್ಣಿಂದ, ಕಿವಿಯಿಂದ, ನಾಲಿಗೆಯಿಂದ, ಮನಸ್ಸಿನಿಂದ, ಕಾಲಿಂದ ಎಲ್ಲೋ ಏನೋ ಒದ್ದು ಬಿಡ್ತೀವಿ, ಅಥವಾ ಕೈಯಿಂದ ಏನೋ ಒಂದು ಇರುವೇನಾದ್ರೂ ನಮ್ ಕೈಯಿಂದ ಸತ್ತೋಗ್ಬಿಡತ್ತೆ. ಈ ತರ ಪ್ರತಿದಿನ ನಾವೇನೋ ಒಂದು ತಪ್ಪನ್ನ ಮಾಡ್ತಾನೆ ಇರ್ತೀವಿ ನಮಗ್ ಗೊತ್ತಿಲ್ದೇನೆ. ಅದನ್ನ ನಮ್ಗೆ ತಪ್ಪು ಅಂತ ನಮಗೂ ಗೊತ್ತಿರಲ್ಲ. ಆ ತರ ಇದ್ದಾವಾಗ ನಾವು ಪ್ರತಿದಿನ ಕ್ಷಮೆ ಕೇಳೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಏನಾದ್ರೂ ಭಾರ ಇದ್ರೆ ಅದು ಇಳಿದು ಹೋಗುತ್ತೆ, ಮತ್ತೆ ಏನಾದ್ರೂ ತಪ್ಪಾಗಿದ್ರು ದೇವರು ಅದನ್ನ ಕ್ಷಮಿಸ್ತಾನೆ. ಸೊ ನಾವು ಪ್ರತಿದಿನ ಈ ಶ್ಲೋಕವನ್ನ ಹೇಳ್ಕೊಬೇಕು. ಯಾವಾಗ್ಲೂ ನಾವು ಪ್ರತಿದಿನ ನಮಸ್ಕಾರ ಮಾಡ್ತೀವಲ್ಲ ದೇವರಿಗೆ, ಇದನ್ನ ಹೇಳಿ ನಮಸ್ಕಾರ ಮಾಡೋದ್ರಿಂದ ಮನಸ್ಸಿಗೆ ತುಂಬಾ ನಿರಾಳವಾಗಿ ಫೀಲ್ ಆಗತ್ತೆ. ಸೊ ನೀವು ಮಾಡಿ ನೋಡಿ, ಪ್ರತಿದಿನ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಾನು ಈ ಶ್ಲೋಕವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿಟ್ಟಿರ್ತೀನಿ. ಅದನ್ನ ನೋಡಿ ನೀವು ಒಂದು 4 ದಿನ ನೋಡಿ ಓದ್ಬಿಟ್ರೆ ಬೈ ಹಾರ್ಟ್ ಆಗ್ಬಿಡತ್ತೆ. ಸ್ವಲ್ಪ ದಿನ ಹೇಳಿ, ಟ್ರೈ ಮಾಡಿ, ನಿಮ್ಗೆ ಹೆಂಗೆ ಫೀಲ್ ಆಯ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.